ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ನಡುವೆ ನಿಲ್ಲುವುದಕ್ಕಾಗಿ ಸರ್ವಶಕ್ತನ ದೇವರು ನನ್ನ ಜೀವಿತದಲ್ಲಿ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಗಳು. ಸತ್ಯವೇದ ಶಾಲೆ ಎನ್ನುವಂಥ ಕಾರ್ಯಕ್ರಮದ ಮೂಲಕವಾಗಿ ತಿರುಗೊಂದು ಆವರ್ತಿ ದೇವರ ನಾಮದಲ್ಲಿ ಬರುವುದಕ್ಕಾಗಿ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನಾವು ಕಲಿತುಕೊಂಡು ಬರುತ್ತಾ ಇದ್ದಂಥ ವಿಷಯ, ಯೇಸು ಸ್ವಾಮಿ ಪ್ರಪಂಚದಲ್ಲಿ ಇದ್ದಾಗ ನಾನೇ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತಹ ಆ ಪದಗಳ ಅರ್ಥ ಒಟ್ಟಾಗಿ ಸೇರಿಕೊಂಡು ಧ್ಯಾನಿಸ್ತಾ ಇದ್ದೀವಿ. ಆ ಪದಗಳನ್ನು ತೆಗೆದುಕೊಂಡು ಅದನ್ನು ಮತ್ತೊಂದು ಆವೃತ್ತಿ ಕಲಿಯುತ್ತಾ ನಾವಿದ್ದೀವಿ. ಇವತ್ತು ಅದರ ಕೊನೆಯ ಪದಕ್ಕೆ ನಾವುಗಳು ಬರ್ತಾ ಇದ್ದೇವೆ. ಕಳೆದ ದಿವಸ 6 ವಿಷಯಗಳ ಕುರಿತಾಗಿ ನಾವು ಕಲಿತೇವೆ. ಇವತ್ತು 7ನೇ ವಿಷಯ, ಅದರ ಕೊನೆಯ ವಿಷಯಕ್ಕೆ ನಾವು ಬರ್ತಾ ಇದ್ದೇವೆ. ಯೇಸು ಸ್ವಾಮಿ ಆತನು ಹೇಳಿರುವಂಥ ಕೊನೆಯ ಪದ, ಯೇಸು ಸ್ವಾಮಿ ಹೇಳಿದಂಥ ಪದ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 1ನೇ ವಾಕ್ಯ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 1ನೇ ವಾಕ್ಯ. 1ನೇ ವಾಕ್ಯ ನಾನು ನಿಮಗೋಸ್ಕರವಾಗಿ ಓದುತ್ತಾ ಇದ್ದೇನೆ. ನಾನೇ ನಿಜವಾದ ದ್ರಾಕ್ಷಾಬಳ್ಳಿ. ಯೇಸು ಸ್ವಾಮಿ ಹೇಳಿದಂಥ ಪದ, ನಾನೇ ನಿಜವಾದ ದ್ರಾಕ್ಷಾಬಳ್ಳಿ, ನನ್ನ ತಂದೆ ತೋಟಗಾರನು. ಈ ಪದ ಯೇಸು ಸ್ವಾಮಿ ಹೇಳುವಾಗ ನಾವು ಆತನೊಂದಿಗೆ ಸೇರಿ ಕೆಲಸ ಮಾಡಬೇಕು, ಅಥವಾ ನಾವು ಆತನೊಂದಿಗೆ ಸೇರಿ ಫಲ ಕೊಡಬೇಕು, ನಾವು ಆತನೊಂದಿಗೆ ಸೇರಿ ಇರಬೇಕೆಂಬುದಾಗಿ ತಾನು ಬಯಸಿಕೊಂಡು ಈ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಅದರ ಕೆಳಗಿರುವಂಥ ಪದಗಳೆಲ್ಲ ಧ್ಯಾನಿಸಿಕೊಂಡು ಬರುವಾಗ ಯೇಸು ಸ್ವಾಮಿಯ ಜೊತೆಯಲ್ಲಿ ಸೇರಿ ನಾವು ಫಲ ಕೊಡುವಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಅದೇ ಯೇಸು ಸ್ವಾಮಿ ನಮ್ಮಿಂದ ಬಯಸುವಂಥದ್ದು. ನಮ್ಮ ಮೂಲಕ ಈ ಫಲ ಹೊರಗಡೆ ಬರಲ್ಪಡಬೇಕು. ಪ್ರತಿ ದಿವಸಗಳು ನಮ್ಮಿಂದ ದೈವಿಕವಾದ ಫಲಗಳು ಹೊರಡಲ್ಪಡಬೇಕು ಎಂಬುದಾಗಿ ಯೇಸು ಇಚ್ಛೆಪಡುತ್ತದೆ. ಬನ್ನಿ ಆ ವಿಷಯವನ್ನು ಒಟ್ಟಾಗಿ ಕಲಿಯೋಣ. ಪುನಃ ಆ ವಾಕ್ಯವನ್ನು ಓದ್ತಾ ಇದ್ದೇನೆ. ನಾನೇ ನಿಜವಾದ ದ್ರಾಕ್ಷಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿ ಇದ್ದುಕೊಂಡು ಫಲ ಕೊಡದಿರುವಂಥ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದುಕೊಂಡು ನಾನು ಯೇಸುವಿನ ವ್ಯಕ್ತಿ, ನಾನು ಯೇಸು ಸ್ವಾಮಿ ಹಿಂಬಾಲಿಸುವಂಥ ವ್ಯಕ್ತಿ ಎಂಬುದಾಗಿ ಹೇಳಿ ನಮ್ಮಿಂದ ದೈವಿಕವಾದ ಫಲಗಳು ಹೊರಡದೆ ಇದ್ದರೆ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅದನ್ನು ಕಿತ್ತು ಆತನು ಬಿಸಾಡಿ ಬಿಡುತ್ತಾನೆ. ಯೇಸು ಸ್ವಾಮಿ ಹಿಂಬಾಲಿಸುವಂಥವ, ಯೇಸು ಸ್ವಾಮಿ ಶಿಷ್ಯನೆಂಬುದಾಗಿ ಹೇಳಿಕೊಂಡರೆ ಖಂಡಿತವಾಗ್ಲೂ ನಾವು ಯೇಸುವಿನದಾಗಿರುವಂಥ ಫಲಗಳು ಕೊಡಲೇಬೇಕಾಗುತ್ತೆ. ಆತ್ಮಿಕವಾದ ಫಲ ನಮ್ಮಲ್ಲಿ ಉಂಟಾಗಬೇಕು. ಆತ್ಮಿಕವಾದ ಫಲಗಳು ನಮ್ಮಲ್ಲಿ ಬರುವಾಗ ನಮ್ಮ ಶಾರೀರಿಕವಾಗಿರುವಂಥ ಫಲಗಳು ದೂರವಾಗಲ್ಪಡುತ್ತೆ. ಆತ್ಮಿಕವಾದ ಫಲಗಳು ನಾವು ಕೊಡುವಂಥ ವ್ಯಕ್ತಿಗಳು ನಾವುಗಳಾಗಿರಬೇಕೆಂಬುದಾಗಿ ಸ್ವಾಮಿ ಹೇಳ್ತಾರೆ. ಒಂದು ವೇಳೆ ನಮ್ಮಿಂದ ಆತ್ಮಿಕವಾದ ಫಲಗಳು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮಿಂದ ಒಳ್ಳೆಯ ಫಲಗಳು ಬರ್ತಾ ಇಲ್ಲ ಎಂಬುದಾಗಿದ್ದರೆ ಖಂಡಿತವಾಗಲೂ ಆ ಕೊಂಬೆಯನ್ನು ಆತನು ಕಡಿದು ಬಿಸಾಡಿ ಬಿಡುತ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ಉದಾಹರಣೆಯನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 6ನೇ ವಾಕ್ಯದಿಂದ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುತ್ತಾನೆ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 6ನೇ ವಾಕ್ಯದಿಂದ, ಇಲ್ಲಿ ಒಂದು ದ್ರಾಕ್ಷಾ ತೋಟದಲ್ಲಿ ಯೇಸು ಸ್ವಾಮಿ ಅಂಜೂರದ ಗಿಡವನ್ನು ನೆಡುತ್ತಾ ಇದ್ದಾನೆ. ದ್ರಾಕ್ಷಾ ತೋಟ ಅದು, ಆದರೆ ಅಂಜೂರದ ಗಿಡವನ್ನು ಅಲ್ಲಿ ನಡುತ್ತಾನೆ. ನಾನೊಂದು ಉದಾಹರಣೆಗೋಸ್ಕರವಾಗಿ ಮಾತ್ರ ಅದನ್ನು ಎತ್ತಿ ಹೇಳುತ್ತಾ ಇದ್ದೇನೆ. ಯೇಸು ಸ್ವಾಮಿ ಒಂದು ದ್ರಾಕ್ಷಾ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟ. ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದನು. ತರುವಾಯ ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು. ಹಣ್ಣು ಬರುವಂಥ ಕಾಲವಾದಾಗ ಯೇಸು ಸ್ವಾಮಿ ಅಂಜೂರದ ಮರದ ಕೆಳಗೆ ಅದರ ಫ್ರೂಟ್ ಅದನ್ನು ನೋಡಲಿಕ್ಕೆ, ಹಣ್ಣನ್ನು ನೋಡಲಿಕ್ಕೋಸ್ಕರವಾಗಿ ಬಂದ. ಆದರೆ ಯಾವಾಗ ಆ ಯಜಮಾನ ಅದರ ಹಣ್ಣನ್ನು ನೋಡಲಿಕ್ಕಾಗಿ ಬಂದನೋ ಅವನಿಗೆ ಹಣ್ಣು ಸಿಗಲೇ ಇಲ್ಲ. ಅಲ್ಲಿ ನೋಡ್ರಿ, ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟಗಾರನಿಗೆ, ನೋಡು, ನಾನು 3 ವರ್ಷದಿಂದ ಈ ಅಂಜೂರದ ಮರದ ಹಣ್ಣನ್ನು ಹುಡುಕುತ್ತಾ ಬರ್ತಾ ಇದ್ದೀನಿ. ಬರಲಿಕ್ಕೆ ಪ್ರಾರಂಭಿಸಿ ಕೆಲವು ಸಮಯಗಳಾಯಿತು. ನನ್ನ ಬರುವುದರ ಉದ್ದೇಶ ಏನಾದರೂ ಒಂದು ಫಲ ಇದರೊಳಗೆ ಕಾಣುತ್ತೆ. ಪ್ರತಿ ಸಾರಿ ಬರುವಾಗಲೂ ನನ್ನ ನೆನೆಸಿಕೊಂಡು ಬಂದಂಥದ್ದು ಏನಾದರೂ ಒಂದು ಫಲ ಇದರ ಒಳಗಡೆ ಇರುತ್ತದೆ ಎಂಬುದಾಗಿ. ಆದರೆ ಬಂದಂಥ ಸಮಯದಲ್ಲಿ ಎಲ್ಲ 3 ವರ್ಷಗಳಾಗಿ ಬರುವಂಥ ಸಮಯದಲ್ಲೆಲ್ಲ ಬೇಸರಪಡಿಸಿದಂಥ ಒಂದು ಸಂಭವ ಅಂತ ಹೇಳಿದ್ರೆ ಅದರ ಒಳಗೆ ಹಣ್ಣು ಇರಲೇ ಇಲ್ಲ. ಮತ್ತು ದೇವರ ಮಕ್ಕಳೇ, ನಮ್ಮನ್ನು ಒಂದು ತೋಟದ ಒಳಗಡೆ ನಮ್ಮ ನೆಟ್ಟಿರುವಾಗ, ತಾನು ದ್ರಾಕ್ಷಾ ಬಳ್ಳಿಯಾಗಿ ನಾವು ಕೊಂಬೆಗಳಾಗಿ ಮಾರ್ಪಟ್ಟಾಗ, ಇವತ್ತು ದೇವರು ನಮ್ಮ ಮೂಲಕವಾಗಿ ಬಯಸುವಂಥದ್ದು ನಮ್ಮಿಂದ ಪ್ರತಿ ವರ್ಷ ಹೊಸ ಹೊಸ ಫಲಗಳು ಹೊರಹೊಮ್ಮಬೇಕೆಂಬುದಾಗಿ. ಪ್ರತಿ ವರ್ಷ ಆತನು ಬಂದು ನೋಡ್ತಾ ಇದ್ದಾನೆ, ನಮ್ಮಿಂದ ಎಷ್ಟರ ಮಟ್ಟಿಗೆ ಫಲ ಕೊಡ್ಲಿಕ್ಕೆ ಆಗುತ್ತಾ ಎಂಬುದಾಗಿ ಆತನು ನೋಡ್ತಾ ಇದ್ದಾನೆ. ಮುಂದುವರಿಸಿ, 3 ವರ್ಷಗಳಿಂದ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಅವಾಗ ಹೇಳುವಂಥ ಒಂದು ಪದ ಇದೆ, ಇದನ್ನು ಕಡಿದು ಹಾಕು. 3 ವರ್ಷ, ಸಾಧಾರಣ ಉದಾಹರಣೆಗೆ ಹೇಳ್ತೀನಿ, ನಾವು ನಮ್ಮ ಜಮೀನಲ್ಲಿ ನಮ್ಮ ಮನೆ ಹತ್ರ ಏನಾದರೂ ಒಂದು ಮರವನ್ನು ನೆಟ್ಟರೆ, ಮಾವಿನ ಮರವೋ ಹಲಸಿನ ಮರವೋ ಯಾವುದಾದ್ರೂ ಒಂದು ಮರವನ್ನು ನೆಟ್ಟರೆ ನಮ್ಮ ಉದ್ದೇಶ ಏನಾಗಿರುತ್ತೆ, ವರ್ಷಗಳು ಕಳೆದಾಗ ಅದರೊಳಗಿಂದ ಫಲ ಬರಬೇಕು. ಆದರೆ ವರ್ಷಗಳಾಯಿತು ನಾವು ನೆಟ್ಟು, ವರ್ಷಗಳು ಮುಂದಕ್ಕೆ ದಾಟಿ ಹೋಗ್ತಾ ಇದೆ. ಪ್ರತಿ ವರ್ಷ ಹಣ್ಣು ಕೊಡಬೇಕಾದ ಸಮಯದಲ್ಲಿ ಆ ಮರದ ಕೆಳಗೆ ಹೋಗಿ ನೋಡ್ತೀವಿ, ಒಂದು ಕಾಯಿ ಕೂಡ ಬಂದಿಲ್ಲ. ನಾವೇನು ಮಾಡ್ತೀವಿ, ನಾವು ಸಾಧಾರಣ ಮನುಷ್ಯರಾಗಿರುವಂಥ ನಾವೇ ಆಲೋಚನೆ ಮಾಡಿ ಅದನ್ನು ಕಡಿದು ಬಿಸಾಡ್ತೀವಿ. ಯಾಕೆಂತ ಹೇಳಿದ್ರೆ ಆ ಮರ ಅಲ್ಲಿ ಬೆಳೆಯುವಂಥದ್ದು ವ್ಯರ್ಥ.
ಆ ಮರ ನೆಟ್ಟದಕ್ಕಿರುವಂಥ ಉದ್ದೇಶ ಫಲ ಕೊಡಬೇಕೆಂಬುದಾಗಿ. ಆ ಫಲ ಬರದೇ ಇದ್ದರೆ ನಾವೇನು ಮಾಡ್ತೀವಿ, ಅದನ್ನು ಕಡಿದು ಬಿಸಾಡಕ್ಕಾಗಿ ಹೋಗ್ತೀವಿ. ದೇವರು ಅದೇ ರೀತಿ ನಮ್ಮನ್ನು ಈ ಪ್ರಪಂಚದಲ್ಲಿ ಇಟ್ಟಿರುವಂಥ ಉದ್ದೇಶ ಕ್ರಿಸ್ತನಿಗೋಸ್ಕರ ನಾವು ಅಂದರೆ ಒಳ್ಳೆಯ ಫಲ ಕೊಡುವಂಥ ವ್ಯಕ್ತಿಗಳು ನಾವಾಗಿರಬೇಕು. ಆದರೆ ಯಾವಾಗ ನಮ್ಮೊಳಗೆ ಫಲ ಇಲ್ವೋ, ಇಲ್ಲಿ ನೋಡ್ರಿ, ಈ ಅಂಜೂರದ ಮರದ ಕೆಳಗಡೆ ಬಂದು ಅದರಲ್ಲಿ ಫಲ ಇಲ್ಲದೆ ಇರುವಾಗ ಯಜಮಾನ ಹೇಳುವಂಥ ಒಂದು ಪದ ಇದೆ, ಅದನ್ನು ಕಡಿದು ಹಾಕು. ನಂತರದ ಪದ, ಇದರಿಂದ ಭೂಮಿ ಯಾಕೆ ಬಂಜಿ ಆಗಬೇಕು? ಈ ಮರವನ್ನು ಸಾಕಿ ಯಾಕೆ ಭೂಮಿ ಬಂಜಿ ಆಗಿರ್ಬೇಕು? ಯಾಕೆ ವೇಸ್ಟ್ ಆಗಿ ಅದನ್ನು ಬೆಳೆಸಬೇಕು? ಒಂದು ಫಲ ಕೊಡದೇ ಇರುವಂಥ ಮರ ಯಾಕೆ ನಾನು ಅದನ್ನು ಉಳಿಸಬೇಕು ಎಂದು ಹೇಳಿದನು. ಆದರೆ ತೋಟಗಾರ ಬಂದ್ಬಿಟ್ಟು, ಅಯ್ಯ, ಆ ತೋಟಗಾರನ ಕರುಣೆ ನೋಡ್ರಿ, ಅಯ್ಯ 3 ವರ್ಷ ನೀನು ಕಾದಿದ್ಯಲ್ಲ, ನಾನು ಇದರ ಸುತ್ತಲೂ ಅಗಿದು ಮತ್ತೊಂದು ಸಾರಿ ಗೊಬ್ಬರ ಹಾಕ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, 1 ವರ್ಷ ಕೂಡ ನಾವು ನೋಡೋಣ, ಇನ್ನೊಂದು ಚಾನ್ಸ್ ಕೂಡ ಕೊಟ್ಟು ನೋಡುವ, ಅದರ ಬುಡನೆಲ್ಲ ನಾನೊಂದು ಸಾರಿ ಅಗಿತ ಮಾಡಿ ಅದಕ್ಕೆ ಬೇಕಾದ ಗೊಬ್ಬರ ಹಾಕಿ ಅದನ್ನು ಚೆನ್ನಾಗಿ ಬೆಳೆಸಕ್ಕೆ ಒಂದು ಸಾರಿ ನಾನು ಪ್ರಯತ್ನ ಮಾಡ್ತೀನಿ, ಇನ್ನೊಂದು ಸಾರಿ ಮಾಡ್ತೀನಿ. ಮುಂದಿನ ವರ್ಷ ಒಂದು ವೇಳೆ ಅದು ಫಲ ಕೊಟ್ಟಿತು, ಒಂದು ವೇಳೆ ಮುಂದಿನ ವರ್ಷ ಅದು ಫಲ ಕಾಯಿಸಿ ಫಲ ಅದರಿಂದ ನಮಗೆ ಸಿಗಬಹುದು ಎಂಬುದಾಗಿ ಆ ತೋಟಗಾರ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. 1 ವರ್ಷ ಕೂಡ ಚಾನ್ಸ್ ಕೊಟ್ಟು ನೋಡ್ತೀನಿ, ಒಂದು ವೇಳೆ ಮುಂದಿನ ವರ್ಷ ಕೂಡ ಫಲ ಕೊಡದೇ ಇದ್ದರೆ ಮತ್ತೆ ಅದನ್ನು ಕಡಿದು, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕೋಣ ಎಂಬುದಾಗಿ ಉತ್ತರ ಕೊಟ್ಟನು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಜೀವಂತವಾಗಿ, ಇವತ್ತು ನಾವು ತೊಂದರೆ ಇಲ್ಲದೆ ಮುಂದಕ್ಕೆ ಹೋಗ್ಲಿಕ್ಕಾಗಿರುವಂಥ ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಅನೇಕ ಆವರ್ತಿ ಫಲ ಕೊಡಬೇಕಾದ ರೀತಿ ನಾವು ಫಲ ಕೊಡದೇ ಇದ್ದಾಗ ಇವತ್ತಿಗೂ ನಾವು ಉಳಿದಿರುವಂಥ ಕಾರಣ, ದೇವರು ನಮಗೋಸ್ಕರ ಕಾಲಾವಕಾಶಗಳನ್ನು ಕೊಟ್ಟಿದ್ದಾನೆ. ನನ್ನ ಮಗ ಇವತ್ತು ನೆಕ್ಸ್ಟ್ ಮುಂದಿನ ವರ್ಷ ಇನ್ನೊಂದು ಸಾರಿ ಅವಕಾಶ ಕೊಟ್ಟು ನೋಡೋಣ, ಇನ್ನೊಂದು ಸಾರಿ ಅವನಿಗೆ ಬೇಕಾದ ಎಲ್ಲವನ್ನು ಕೊಟ್ಟು ಪೋಷಿಸಿ ನೋಡುವ, ಮುಂದಿನ ವರ್ಷ ಆದರೂ ಅವನು ಫಲ ಕೊಡ್ಬೋದು. ಅನೇಕ ವರ್ಷಗಳಿಂದ ದೇವರು ಇದನ್ನೇ ನಮಗೆ ಚಾನ್ಸ್ ಕೊಡ್ತಾ ಇದ್ದಾನೆ. ನಾವು ಆ ಚಾನ್ಸನ್ನು ಮಿಸ್ಯೂಸ್ ಮಾಡಬಾರ್ದು, ಅದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಈ ದಿವಸ ನಾವು ಫಲ ಕೊಡುವಂಥವರಾಗಿ ಮಾರ್ಪಡೋಣ. ನಮ್ಮನ್ನು ನೆಟ್ಟಂಥ ಉದ್ದೇಶ, ಈ ಪ್ರಪಂಚದಲ್ಲಿ ನಾವಿರುವಂಥ ಉದ್ದೇಶ, ನಾವು ಫಲ ಕೊಡುವಂಥವರಾಗಿ ಮಾರ್ಪಡೋಣ. ಮುಂದಿನ ವಾಕ್ಯ ಅಲ್ಲಿ ಕಾಣ್ತಾ ಇರುವಂಥದ್ದು ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಆ ತೆಗೆದಂಥ ವಾಕ್ಯದ ಮುಂದೆ ಓದಿಕೊಂಡು ಬರೋಣ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ನಾನು ಅದನ್ನೇನು ಮಾಡ್ತೀನಿ, ಶುದ್ಧೀಕರಿಸ್ತೀನಿ. ದ್ರಾಕ್ಷಾ ತೋಟಗಳಿರುವಂಥ ಸ್ಥಳಕ್ಕೆ ನೀವು ಹೋಗಿ ನೋಡಿ, ಅಲ್ಲಿ ಕಾಣುವಂಥ ಒಂದು ವಿಷಯ, ಒಂದು ಸಾರಿ ಆ ಫಲವನ್ನು ಕೊಟ್ಟ ಮೇಲೆ ಅನೇಕ ರೆಂಬೆಗಳು ಆ ಕಡೆ ಈ ಕಡೆ ಎಲ್ಲ ಚಿಕ್ಕ ರೆಂಬೆಗಳು ಬಂದಿರುತ್ತೆ. ಈ ತೋಟಗಾರ ಈ ಫಲವನ್ನೆಲ್ಲ ಕೊಯ್ದ ಮೇಲೆ ಬರ್ತಾನೆ. ಫಲ ಕೊಯ್ದ ಮೇಲೆ ಬಂದ್ಬಿಟ್ಟು ಒಂದು ಚಿಕ್ಕ ಕತ್ತರಿಯನ್ನು ತೆಗೆದುಕೊಂಡು ಬಂದು ಎಲ್ಲವನ್ನು ಕಟ್ ಮಾಡಿ ಹಾಕ್ತಾನೆ. ಶುದ್ಧೀಕರಿಸ್ಬೇಕು ಅದನ್ನು. ಮುಂದಿನ ವರ್ಷ ಅಧಿಕ ಫಲ ಸಿಗಬೇಕಾದ್ರೆ ಏನು ಮಾಡಬೇಕು? ಅದು ಶುದ್ಧೀಕರಿಸಲ್ಪಡಬೇಕು. ಅದು ಶುದ್ಧೀಕರಣಗೊಳ್ಳದೇ ಇದ್ದರೆ, ಅದನ್ನು ಕಟ್ಟು ಮಾಡದೇ ಇದ್ದರೆ, ಅದನ್ನು ಮಾಡಬೇಕಾದ ರೀತಿಯಾಗಿರುವಂಥ ಕಾರ್ಯಗಳು ಮಾಡದೇ ಇದ್ದರೆ ಮುಂದಿನ ವರ್ಷ ಈ ವರ್ಷ ಸಿಕ್ಕಿದ ಹಾಗೆ ಫಲ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಿ ಬರೆಯಲ್ಪಟ್ಟಂಥ ವಿಷಯ, ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವಾಗ ಅದನ್ನು ಶುದ್ಧಿ ಮಾಡ್ತಾನೆ. ಇದನ್ನು ಕತ್ತರಿಸುವಾಗ ಸ್ವಲ್ಪ ನೋವುಂಟಾಗುತ್ತೆ, ಅದರಲ್ಲಿ ಬೇಡದೇ ಇರುವಂಥ ಭಾಗವನ್ನು ಕತ್ತರಿಸಿ ಎಸೆಯುವಾಗ ಸ್ವಲ್ಪ ನೋವುಂಟಾಗುತ್ತೆ. ಒಂದು ವೇಳೆ ದ್ರಾಕ್ಷಾ ಕೊಂಬೆಗಳು ಕೇಳ್ಬೋದು, ಅಯ್ಯೋ ಕಳೆದ ವರ್ಷ ನಾನು ಒಳ್ಳೆ ಫಲ ಕೊಟ್ಟೇ ಅಲ್ಲ, ಮತ್ತೆ ಯಾಕೆ ನಾನು ಕತ್ತರಿಸ್ತಾ ಇದ್ದೀರಾ? ಯಜಮಾನಿ ಕೇಳಲಿಕ್ಕಿರುವಂಥ ಒಂದು ಪದ, ಅದರೊಳಗೆ ಬೇಡದೇ ಇರುವಂಥ ರೆಂಬೆಗಳಿದೆ, ಶಕ್ತಿ ಇಲ್ಲದೆ ಇರುವಂಥ ರೆಂಬೆಗಳಿದೆ, ಬೇಡದವನ್ನೆಲ್ಲ ಕತ್ತರಿಸಿ ಹಾಕಿ ನಿನ್ನಿಂದ ಹೊಸ ತಳಿ ಹೊರಟು ಬರುವ ಹಾಗೆ ನಾನು ಮಾಡ್ತೀನಿ. ಇವತ್ತು ದೇವರ ಮಗುವೆ ಯೇಸು ಸ್ವಾಮಿ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಇನ್ನೂ ಹೆಚ್ಚು ಫಲ ಕೊಡಬೇಕು ಅಂತ ಎದುರು ನೋಡ್ತಾ ಇದ್ದಾನೆ. ಅಲ್ಲಿ ಯಾವ ರೀತಿಯಾಗಿ ಅದನ್ನು ಶುದ್ಧೀಕರಿಸಲ್ಪಡುತ್ತೆ ಎಂಬುದಾಗಿದೆ. ಅದರ ಈ 3ನೇ ವಾಕ್ಯ, ನಾನು ನಿಮಗೆ ಹೇಳಿದಂತಹ ವಾಕ್ಯದ ದೆಸೆಯಿಂದ ನಾವುಗಳು ಈಗ ಶುದ್ಧರಾಗುತ್ತೇವೆ. ನಮ್ಮನ್ನು ಶುದ್ಧೀಕರಿಸುವಂಥದ್ದು ಬೇರೆ ಯಾವುದೂ ಅಲ್ಲ, ನಮ್ಮನ್ನು ಈ ಪ್ರಪಂಚದಲ್ಲಿ ಶುದ್ಧಪಡಿಸುವಂಥದ್ದು ಬೇರೆ ಯಾವುದೂ ಅಲ್ಲ. ಈ ವಾಕ್ಯದಿಂದಲೇ ಪ್ರತಿ ದಿವಸ ನಾವು ಶುದ್ಧವಾಗಬೇಕು. ಇವತ್ತು ದೇವರ ಸನ್ನಿಧಾನದಲ್ಲಿ ಫಲ ಕೊಡುವಂಥ ವ್ಯಕ್ತಿ ಆಗಬೇಕೆಂಬುದಾಗಿ ನಾವು ಇಚ್ಛೆ ಪಟ್ಟರೆ ಈ ದೇವರ ವಾಕ್ಯವನ್ನು ಪ್ರತಿ ದಿವಸ ದೈನಂದಿನ ನಾವು ಓದಬೇಕು. ಈ ವಾಕ್ಯಕ್ಕೆ ಅನುಗುಣವಾಗಿ ಬದುಕಬೇಕು. ಶುದ್ಧೀಕರಿಸಬೇಕಾದ ಭಾಗದಲ್ಲಿ ಶುದ್ಧೀಕರಿಸಲ್ಪಡಬೇಕು. ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುವಂಥದ್ದು. ಅಲ್ಲಿ 4ನೇ ವಾಕ್ಯ, ನೀವು ನನ್ನಲ್ಲಿ ನೆಲೆಗೊಂಡ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಈ ಕೊಂಬೆ ಬಳ್ಳಿ, ಯೇಸು ಹೇಳಿದ ನಾನೇ ದ್ರಾಕ್ಷಾ ಬಳ್ಳಿ, ಆ ಬಳ್ಳಿಯೊಂದಿಗೆ ಸೇರಿ ಬಂದಂಥ ಕೊಂಬೆಗಳು ನಾವು. ನನ್ನೊಂದಿಗೆ ಸೇರಿ ನೀವಿರುವಷ್ಟು ಕಾಲ ಒಳ್ಳೆಯ ಫಲವನ್ನು ಕೊಡ್ತೀರಾ. ಈ ಕೊಂಬೆಯಿಂದ, ಈ ಬಳ್ಳಿಯಿಂದ ಕೊಂಬೆಯನ್ನು ಕತ್ತರಿಸಿ ಹಾಕಿದ್ರೆ ಅದು ಫಲ ಕೊಡಲಾರದು. ಅದೇ ಬರೆಯಲ್ಪಟ್ಟದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡ್ರಿ, ನಾನು ನಿಮ್ಮಲ್ಲೂ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ಇರದೇ ಇದ್ದರೆ ನಿಮ್ಮಿಂದ ಫಲ ಕೊಡೋಕ್ಕಾಗ್ತಾ ಇಲ್ಲ.
ಇವತ್ತು ನಮ್ಮ ಜೀವನದಲ್ಲಿ ಫಲ ಕೊಡ್ತಾ ಇಲ್ಲದಿದ್ದರೆ ಅದಕ್ಕಿರುವಂಥ ಮುಖ್ಯ ಕಾರಣ ಒಂದು, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲ. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕಾದ ರೀತಿಯಲ್ಲಿ ನಾವು ನೆಲೆಗೊಂಡಿಲ್ಲ. ಅದೇ ಅದಕ್ಕಿರುವಂಥ ಮುಖ್ಯವಾದ ಕಾರಣ. ನಾವು ನೆಲೆಗೊಳ್ಳುವಂಥ ವ್ಯಕ್ತಿಗಳಾಗಿದ್ದರೆ, ಕ್ರಿಸ್ತನಲ್ಲಿರುವಂಥ ವ್ಯಕ್ತಿಗಳಾಗಿದ್ದರೆ 100% ನಾವು ಫಲ ಕೊಡುವಂಥವರಾಗಿರಬೇಕಿತ್ತು. ಒಂದು, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರಲಿಲ್ಲ. ಎರಡು, ವಾಕ್ಯದಕ್ಕನುಸಾರವಾಗಿ ನಮ್ಮನ್ನು ಶುದ್ಧಿ ಮಾಡಿಲ್ಲ. ಎರಡು ಭಾಗ ಇವತ್ತು ದೇವರ ವಾಕ್ಯದಿಂದ ನಾವು ಕಲಿಬೇಕು. ಪ್ರತಿ ದಿವಸ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಅದೇ ರೀತಿ ಈ ದೇವರ ವಾಕ್ಯದಿಂದ ನಾವು ಶುದ್ಧವಾಗಲ್ಪಡಬೇಕು. ಮುಂದೆ, ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಅವನೇ ಬಹಳ ಫಲ ಕೊಡುವೆನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಿಕ್ಕಾಗುವುದಿಲ್ಲ. ನಮ್ಮ ಸ್ವಂತ ಇಷ್ಟ ಪ್ರಕಾರ, ನಮ್ಮ ಸ್ವಂತ ಅನುಭವ ಪ್ರಕಾರವಾಗಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸು ಹೇಳುವಂಥ ಪದ, ನೀವು ನನ್ನನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ನಿಮ್ಮಿಂದ ಫಲ ಹೊರಗಡೆ ಬರಬೇಕಾ? ಕ್ರಿಸ್ತನು ನಿಮ್ಮೊಳಗೆ ಬರಬೇಕು. ನಿಮ್ಮೊಳಗಿಂದ ಒಳ್ಳೆ ಕಾರ್ಯಗಳು ಹೊರಗಡೆ ಬರಬೇಕಾ? ಕ್ರಿಸ್ತನು ನಿಮ್ಮೊಳಗಿರಬೇಕು. ಆ ನಮ್ಮೊಳಗಿಂದ ಕೆಟ್ಟ ಕಾರ್ಯಗಳು ಬರ್ತಾ ಇದ್ರೆ ಅರ್ಥ ಮಾಡಿಕೊಳ್ಳಿ, ನಮ್ಮೊಳಗಡೆ ಕ್ರಿಸ್ತನು ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಇದು ಸಹ ಬಹಳ ಜಾಗೃತಿಯುಳ್ಳವರಾಗಿ ನಾವು ಇರೋಣ. ಮುಂದೆ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯನ್ನು ಹೊರಗಿಡುವನು. ಬಿಸಾಡಲ್ಪಟ್ಟು ಅದು ಒಣಗಿ ಹೋಗುತ್ತೆ. ಯಾವಾಗ ಈ ಕೊಂಬೆಯಿಂದ ಬಳ್ಳಿಯಿಂದ ಕತ್ತರಿಸಿ ಅದನ್ನು ಹೊರಗಡೆ ಬಿಸಾಡುತ್ತೋ, ಇಷ್ಟರವರೆಗೆ ಚಿಗುರುತ್ತಾ ಇದ್ದಂಥ ಆ ಕೊಂಬೆ ಅದು ಒಣಗಲ್ಪಡುತ್ತೆ. ಅಂಥ ಕೊಂಬೆಗಳನ್ನು ಕೂಡಿಸಿ ನಾನು ಏನು ಮಾಡ್ತೀನಿ ಗೊತ್ತಾ? ಬೆಂಕಿ ಒಳಗೆ ಹಾಕ್ತೀನಿ. ಅದು ಸುಟ್ಟು ಬೂದಿಯಾಗಲ್ಪಡುತ್ತೆ. ಬೇರೆ ಯಾವುದಕ್ಕೂ ಅದನ್ನು ಉಪಯೋಗಿಸಲ್ಲ. ಫಲ ಕೊಡದೇ ಇರುವಂಥ ಕೊಂಬೆಗಳು ಅದು ಕತ್ತರಿಸಿ ಅದು ಬೆಂಕಿಗೆ ಮಾತ್ರ ಇರುವಂಥದ್ದು. ಇವತ್ತು ದೇವರ ವಾಕ್ಯ ಅದನ್ನೇ ಹೇಳುವಂಥದ್ದು. ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬದುಕದೇ ಇರುವಂಥವನು, ಕ್ರಿಸ್ತನಲ್ಲಿ ನೆಲೆಗೊಳ್ಳದೇ ಇರುವಂಥವನು ನಿತ್ಯವಾದ ದಂಡನೆಗೆ, ನಿತ್ಯವಾದ ಬೆಂಕಿಗೆ ಅವನು ಆಹುತಿಯಾಗುತ್ತಾನೆ. ಅದರಿಂದ ತಪ್ಪಿಸ್ಕೊಳ್ಬೇಕಾ? ಕ್ರಿಸ್ತನಿಗಾಗಿ ಫಲ ಕೊಡುವಂಥವರಾಗಿ ಮಾರ್ಪಡ್ರಿ. ನಮಗೆ ಒಂದು ಒಳ್ಳೆಯ ಬಳ್ಳಿ ಇದೆ, ನಮಗಿರುವಂಥ ಫೌಂಡೇಶನ್ ಒಳ್ಳೆ ಸ್ಟ್ರಾಂಗ್ ಆಗಿದೆ. ಒಂದು ವೇಳೆ ನಮಗಿರುವಂಥ ಬಳ್ಳಿ ಚೆನ್ನಾಗಿಲ್ಲದ್ರೆ ಅದನ್ನು ದೂರಿ ಹೇಳ್ಬೋದು. ಇವತ್ತು ಕ್ರಿಸ್ತನ ಹೇಳಿದ್ರೆ, ನಾನೇ ದ್ರಾಕ್ಷ ಬಳ್ಳಿ, ನನ್ನೊಳಗೆ ಸೇರ್ಕೊಂಡು ಫಲ ಕೊಡ್ರಿ, ನನ್ನ ಒಳಗಡೆ ನಿಂತ್ಕೊಂಡೆ ನೀವು ಫಲ ಕೊಡುವಂಥವರಾಗಿರ್ರಿ. ಇವತ್ತು ನಾವು ಎಷ್ಟರ ಮಟ್ಟಿಗೆ ಫಲ ಕೊಡ್ತಾ ಇದ್ದೀವಿ? ಅದರ 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಯಾಕೆ ಫಲ ಕೊಡಬೇಕು? ತಂದೆಯಾದ ದೇವನಿಗೆ ಮಹಿಮೆ ಸಲ್ಲಿಸುವುದಕ್ಕಾಗಿ. ಪ್ರಿಯ ದೇವರ ಮಕ್ಕಳೇ, ಬಹಳ ಅರ್ಥಗಳಿರುವಂಥ ಒಂದು ವಾಕ್ಯ ಯೇಸು ಸ್ವಾಮಿ ಕೊನೆಯದಾಗಿ ಹೇಳಿದ, ನಾನೇ ದ್ರಾಕ್ಷಾ ಬಳ್ಳಿ, ನೀವುಗಳು ಕೊಂಬೆಗಳಾಗಿದ್ದೀರಾ. ಪ್ರತಿ ದಿವಸ ಒಂದೊಂದು ದಿವಸ ನಾವು ನೂತನ ಫಲ ಕೊಡುವಂಥವರಾಗಿರಬೇಕು. ಯೆಶಾಯ ಪ್ರವಾದನ ಪುಸ್ತಕ 5ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ತೋಟಗಾರನ ಕುರಿತಾಗಿ ಬರೆಯಲ್ಪಟ್ಟಿದೆ. ಆ ತೋಟಗಾರನ ಆ ಚರಿತ್ರೆ, ಅದು ದ್ರಾಕ್ಷ ತೋಟವಾಗಿದ್ದ ಕಾರಣ ನಾನು ಬೇಗನೆ ಅದನ್ನು ಉದಾಹರಣೆಯಾಗಿ ಎತ್ತಿ ಹೇಳಿ ಮುಗಿಸ್ತಾ ಇದ್ದೇನೆ. ಆ ಭಾಗ 5ನೇ ಅಧ್ಯಾಯಕ್ಕೆ ಬರುವಾಗ, ನನ್ನ ಯಜಮಾನಿಗೆ ಸಾರವತ್ತವಾಗಿರುವಂಥ ಗುಡ್ಡದ ಮೇಲೆ ಒಂದು ತೋಟವಿತ್ತು. ಆ ಭೂಮಿಯನ್ನು ತೆಗೆದುಕೊಂಡ, ಅದನ್ನು ಅಗೆತ ಮಾಡಿದ, ಬಹಳಷ್ಟು ಕ್ರಯ ಕೊಟ್ಟು ಆ ತೋಟವನ್ನು ತೆಗೆದುಕೊಂಡ. ತೋಟ ತೆಗೆದುಕೊಳ್ಳುವಾಗ ತನಗಿದ್ದಂಥ ಉದ್ದೇಶ, ನಾನು ಇದರಲ್ಲಿ ಪೂರ್ತಿ ದ್ರಾಕ್ಷಾ ತೋಟವನ್ನು ನಡಬೇಕು, ಇದೊಂದು ಒಳ್ಳೆಯ ತೋಟವಾಗಿ ಮಾರ್ಪಡಬೇಕು. ಅವನೇನು ಮಾಡಿದ? ಅದಕ್ಕೆ ಅನುಗುಣವಾಗಿ ಆ ತೋಟವನ್ನು ಚೆನ್ನಾಗಿ ಅಗತ ಮಾಡಿದಾಗ ಅನೇಕ ಕಲ್ಲುಗಳಿದ್ವು, ಅನೇಕ ಬೇಡದ ಕಶ್ಮಲಗಳಿದ್ವು, ಬೇಡದೇ ಇರುವಂಥ ಅನೇಕ ಕಾರ್ಯಗಳಿದ್ವು. ಈ ಅಗತ ಮಾಡುವಂಥ ಈ ಯಜಮಾನ ಇದನ್ನೆಲ್ಲ ಎತ್ತಿ ಬಿಸಾಡಿದ. ಫಲ ಕೊಡಲಿಕ್ಕೆ ಇದು ಯಾವುದು ತಡೆಯಾಗಿರಬಾರ್ದು, ಬೆಳಿಲಿಕ್ಕೆ ಇದು ಯಾವುದು ತಡೆಯಾಗಿರಬಾರ್ದು. ಇವತ್ತು ನಮ್ಮಲ್ಲೂ ಅಷ್ಟೇ ದೇವರು ಮಾಡಿದ್ದು. ನಮಗೆ ತಡೆಯಾಗಿರಂಥ ಎಲ್ಲ ತಡೆಗೋಡೆಗಳನ್ನು ತೆಗೆದುಹಾಕಿ, ನಮ್ಮಲ್ಲಿ ಬೇಡದೇ ಇರುವಂಥ ಎಲ್ಲ ರೀತಿಯಾಗಿರುವಂಥ ಅಶುದ್ಧತೆಗಳನ್ನು ತೆಗೆದುಹಾಕಿ, ಒಳ್ಳೆಯ ಫಲ ಕೊಡೋದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡದ್ದು. ಎಲ್ಲವನ್ನು ತೆಗೆದುಹಾಕಿ ಒಳ್ಳೆಯ ಸಸಿಗಳನ್ನು ತಂದು ಅದರೊಳಗೆ ನಟ್ಟ. ಒಳ್ಳೆಯ ಗೆಲ್ಲುಗಳನ್ನು, ಒಳ್ಳೆಯ ಸಸಿಗಳನ್ನು ತಂದು ಕ್ರಯ ಕೊಟ್ಟು ತಂದು ಅವನ ತೋಟದ ಒಳಗಡೆ ನೆಟ್ಟು ಬಹಳ ಅದಕ್ಕೆ ಬೇಕಾಗಿರುವಂಥ ಬೇಲಿಯನ್ನು ಹಾಕಿದ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡಿದ, ಮಧ್ಯದಲ್ಲಿ ಒಂದು ಬುರುಜನ್ನು ಕಟ್ಟಿದ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯ ಮಾಡಿದ. ಅದು ಫಲ ಬಂದಾಗ ಕೊಯ್ದಿಡ್ಲಿಕ್ಕೆ ಬೇಕಾಗಿರುವಂಥ ಕಾರ್ಯಗಳನ್ನು ಮಾಡಿದ, ಏನೇನು ಕಷ್ಟಪಡಬೇಕು ಅದನ್ನೆಲ್ಲ ಮಾಡಿದ. ಇವಾಗ ಆತನ ಎದುರು ನೋಡುತ್ತಾ ಕೂತ್ಕೊಂಡಿದ್ದಾನೆ. ಇವತ್ತು ಹಣ್ಣು ಬರುತ್ತೆ, ನಾಳೆ ಹಣ್ಣು ಬರುತ್ತೆ, ಕಾಯುವಾಯಿತು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಯ್ಯೋ, ನಾನು ಕಷ್ಟಪಟ್ಟಿದ್ರೆ ಫಲ ಬಂತಲ್ಲ ಎಂಬುದಾಗಿ ಕೂಡ ನೋಡಿ ಆಯಿತು. ಆದರೆ
ಅದು ಕೊಯ್ಲಿನ ಸಮಯಕ್ಕೆ ಬಂತು. ಅವನು ಹೋಗಿ ಅದನ್ನು ಕೊಯ್ದು ತೆಗೆದುಕೊಂಡ. ತಿಂದು ನೋಡಿದಾಗ ಬಾಯಿಗೆ ಇಡ್ಲಿಕ್ಕೆ ಆಗುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ಒಳ್ಳೆಯ ಹಣ್ಣು ಬರುತ್ತದೆ ಎಂಬುದಾಗಿ ನಾನು ಕಾಯ್ತಾ ಇದ್ದೆ, ಆದರೆ ಅದು ಕೊಟ್ಟದ್ದು ಹೊಲಸು ಹಣ್ಣನ್ನು. ಮತ್ತು ದೇವರ ಮಕ್ಕಳೇ, ಕ್ರಿಸ್ತನ ನಮಗೋಸ್ಕರವಾಗಿ ಮಾಡಬೇಕಾದ ಎಲ್ಲ ಕಾರ್ಯಗಳು ಮಾಡಿ ನಮ್ಮಿಂದ ಒಳ್ಳೆಯ ಫಲಗಳನ್ನು ಎದುರು ನೋಡುತ್ತಾ ಇರುವಾಗ ನಾವು ಕೊಡುತ್ತಾ ಇರುವಂಥ ಫಲಗಳು ಯಾವ ರೀತಿ ಎಂಬುದಾಗಿ ಒಂದು ಸಾರಿ ವಿಚಾರ ಮಾಡಿ ನೋಡ್ರಿ. ತಕ್ಷಣ ಯಜಮಾನ ಹೇಳುವಂಥ ಒಂದು ಪದ ಇದೆ, ನಾನು ಇಷ್ಟು ದಿವಸ ಇದಕ್ಕೆ ಬೇಲಿ ಹಾಕಿ ಯಾವ ಅನ್ಯ ಮೃಗಗಳು ಒಳಗಡೆ ಬರಬಾರ್ದು, ಯಾರು ಇದರೊಳಗೆ ಪ್ರವೇಶ ಮಾಡಬಾರ್ದು ಎಂಬುದಾಗಿ ಹೇಳಿಕೊಂಡು ಅದರ ಸುತ್ತಲೂ ಬೇಲಿಯಲ್ಲಿ ಹಾಕಿ ಸಂರಕ್ಷಣೆ ಮಾಡ್ತಾ ಇದ್ನಲ್ಲ, ನಾನೇನು ಮಾಡ್ತೀನಿ ಗೊತ್ತಾ, ಹೋಗಿ ಆ ಬೇಲಿಯನ್ನು ಒಡೆದು ಹಾಕ್ತೇನೆ. ಆ ಬೇಲಿ ಒಡೆದು ಹಾಕಿದಾಗ ಹೊರಗಡೆ ಇರುವಂಥ ಅನ್ಯ ಮೃಗಗಳೆಲ್ಲ ಒಳಗಡೆ ಬರುತ್ತೆ. ಆ ತೋಟ ಇಷ್ಟರವರೆಗೆ ಕಾವಲಲ್ಲಿತ್ತು, ಆ ತೋಟಕ್ಕೆ ಇಷ್ಟು ದಿವಸ ಬಹಳ ಸಂರಕ್ಷಣೆ ಇತ್ತು, ಇವಾಗ ಎಲ್ಲ ಒಳಗಡೆ ಬಂದು ಹಾಳಾಗಿ ಹೋಯ್ತು ಆ ತೋಟ. ಆಕಾಶಗಳಿಗೆ ಅಲ್ಲಿ ಮಳೆ ಬಾರದಾಗೆ ನಾನು ಆಜ್ಞಾಪನೆ ಮಾಡುತ್ತೇನೆ ಅಂದರೆ ಎಲ್ಲವೂ ಅಲ್ಲಿಗೆ ನಿಂತು ಹೋಯಿತು. ಬಹಳಷ್ಟು ಕಷ್ಟಪಟ್ಟು ಮಾಡಿದ್ದು. ಇವತ್ತು ಕೊನೆಗೆ ಅದನ್ನು ಹೇಳಿಬಿಟ್ಟು ಆ ವಾಕ್ಯ ಕೇಳುವಂಥ ಒಂದು ಪ್ರಶ್ನೆಯೇ, ಇದಕ್ಕಿಂತ ಇನ್ನೂ ಅಧಿಕವಾಗಿ ನಾನೇನು ಮಾಡಬೇಕು? ಒಬ್ಬ ತೋಟಗಾರನು ಮಾಡುವಂಥ ಎಲ್ಲ ಕಾರ್ಯಗಳನ್ನು ನಾನು ಮಾಡಿದೆ, ಇದಕ್ಕಿಂತಲೂ ಅಧಿಕವಾಗಿ ನಾನು ಇನ್ಯಾವುದನ್ನು ಮಾಡೋಕ್ಕಾಗುತ್ತೆ? ಇವತ್ತು ಯೇಸು ಸ್ವಾಮಿ ಮಾಡಬೇಕಾದೆಲ್ಲವನ್ನು ಮಾಡಿದ. ಈ ಪ್ರಪಂಚಕ್ಕೆ ಇಳಿದುಕೊಂಡು ಬಂದ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟ. ಅದಕ್ಕಿಂತಲೂ ಅಧಿಕವಾಗಿ ಇನ್ನೇನು ಮಾಡೋಕ್ಕಾಗುತ್ತೆ? ಇದನ್ನೆಲ್ಲ ಮಾಡಿದ್ರೆ ಹಿಂದೆ ಒಂದೇ ಒಂದು ಉದ್ದೇಶ, ನನ್ನ ಮಗ, ನನ್ನ ಮಗಳು, ನನ್ನ ಮಕ್ಕಳು ಒಳ್ಳೆಯ ಫಲವನ್ನು ಕೊಡಬೇಕು. ಇವತ್ತು ಯೇಸು ಸ್ವಾಮಿ ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ, ಒಳ್ಳೆ ಫಲಕ್ಕೋಸ್ಕರವಾಗಿ. ನಮ್ಮಿಂದ ಯಾವ ಫಲ ಹೊರಡ್ತಾ ಇದೆ, ನಮ್ಮ ಬಾಯಿಂದ ಬರುವಂಥ ಪದಗಳು ಯಾವ ರೀತಿಯಾಗಿದೆ, ನಾವು ಮಾತಾಡುವಂಥ ಶೈಲಿಗಳು ಯಾವ ರೀತಿಯಾಗಿದೆ, ನಮ್ಮ ಸ್ವಭಾವಗಳು ಯಾವ ರೀತಿಯಾಗಿದೆ, ಇವತ್ತೊಂದು ಸಾರಿ ನಾವು ಪರೀಕ್ಷೆ ಮಾಡಿ ನೋಡೋಣ. ಯೇಸು ಸ್ವಾಮಿ ಹೇಳ್ದ, ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು, ನನ್ನ ತಂದೆ ತೋಟಗಾರನು. ನೀವು ನನ್ನಲ್ಲಿ ನೆಲೆ ನಿಂತ್ಕೊಂಡು ಬಳ್ಳಿಯೊಂದಿಗೆ ಸೇರಿರ್ರಿ, ಆಗ ಒಳ್ಳೆಯ ಫಲವನ್ನು ಕೊಡ್ತೀರಿ. ಯಾರ್ಯಾರು ಒಳ್ಳೆಯ ಫಲಗಳನ್ನು ಕೊಡುತ್ತಾರೋ ಅವರು ಇನ್ನೂ ಅಧಿಕವಾಗಿರುವಂಥ ಫಲವನ್ನು ಕೊಡುವುದಕ್ಕೋಸ್ಕರವಾಗಿ ಅದನ್ನು ನಾನು ಶುದ್ಧಿ ಮಾಡುತ್ತೇನೆ. ಯಾರು ನನ್ನೊಳಗಿದ್ದುಕೊಂಡು ಫಲವನ್ನು ಕೊಡಲಿಕ್ಕೆ ಆಗುವುದಿಲ್ಲವೋ, ಯಾರು ಫಲವನ್ನು ಕೊಡ್ತಾ ಇಲ್ವೋ ಅಂಥ ಕೊಂಬೆಗಳನ್ನು ನಾನು ಕತ್ತರಿಸಿ ಹಾಕುತ್ತೇನೆ. ಇವತ್ತು ದೇವರು ವಾಕ್ಯ ಡೈರೆಕ್ಟಾಗಿ ನಮ್ಮೊಂದಿಗೆ ಮಾತಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಕ್ರಿಸ್ತನಲ್ಲಿದ್ದುಕೊಂಡು ಫಲ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತೆ. ಒಂದು ವೇಳೆ ಕ್ರಿಸ್ತನಿಗಾಗಿ ಫಲ ಕೊಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ನಾವು ಆ ಉರಿಯಲ್ಪಡುವಂಥ ಬೆಂಕಿಗೆ ಆಹುತಿಯಾಗಿ ಮಾರ್ಪಡುತ್ತೇವೆ. ಹೇಗೆ ಅಲ್ಲಿ ಬರೆಯಲ್ಪಟ್ಟಂತೆ ನಾನು ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಎರಡು ವಿಷಯ. ಒಂದು, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು, ಆ ಬಳ್ಳಿಯೊಂದಿಗೆ ಸೇರಿ ಇರಬೇಕು. ನಮಗೆ ಸ್ವಂತವಾಗಿ ಏನು ಮಾಡೋಕ್ಕಲ್ಲ. ಈ ಸಮಯದನ್ನೇ ಹೇಳ್ತಾ ಇದ್ದಾನೆ, ನೀವು ನನ್ನಿಂದ ಆಗಲಿ ನಿಮ್ಮ ಇಷ್ಟಕ್ಕನುಸಾರವಾಗಿ ಏನನ್ನೂ ಮಾಡೋಕ್ಕಾಗಲ್ಲ. ನೀವು ನನ್ನನ್ನು ಬಿಟ್ಟು ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ. ನನ್ನಿಂದ ಹೊರತುಪಡಿಸಿ ನೀವು ಪ್ರಯೋಜನವಿಲ್ಲದಿರುವಂಥ ವ್ಯಕ್ತಿ, ಬರೀ ಶೂನ್ಯವಾಗ್ತೀರಾ. ನೀವು ನನ್ನೊಳಗೆ ಸೇರಿ ಫಲ ಕೊಡ್ರಿ. ಎರಡು, ನನ್ನ ವಾಕ್ಯ ಅದು ನಿಮ್ಮನ್ನು ಶುದ್ಧೀಕರಿಸಲಿ. ಈ ಎರಡು ಕಾರ್ಯಗಳಿದ್ದರೆ ಈ ಪ್ರಪಂಚದಲ್ಲಿ ನಾವು ಬದುಕಿ ಸಾರ್ಥಕವಾಗುತ್ತೆ. ಫಲ ಕೊಡದೆ ಅನೇಕ ವರ್ಷಗಳು ಈ ಪ್ರಪಂಚದಲ್ಲಿದ್ದು ಪಾಳು ಮರಗಳ ಹಾಗೆ ಬೆಳೆದು ಪ್ರಯೋಜನವೇನು ಹೇಳಿ? ಪ್ರಾರಂಭದಲ್ಲಿ ಕಂಡಂಥ ಸಾಮ್ಯ, ನಾವು ಈ ಪ್ರಪಂಚದಲ್ಲಿ ಅನೇಕ ವರ್ಷಗಳು ಬದುಕಿ ನಮ್ಮಿಂದ ಯಾವ ಫಲ ಇಲ್ಲ, ಯಾವ ಪ್ರಯೋಜನ ಇಲ್ಲ, ಕ್ರಿಸ್ತನಿಗೋಸ್ಕರವಾಗಿ ನಾವು ನಿಲ್ತಾ ಇಲ್ಲ, ಏನು ಪ್ರಯೋಜನ? ಕೊನೆಗೆ ಕಡಿದು ಬೆಂಕಿ ಹಾಕಬೇಕಷ್ಟೇ. ಆದರೆ ಫಲ ಕೊಡುವಂಥ ಮರವೋ ಅದು ದೇವರಿಗೆ ಇಷ್ಟವಾಗಿರುವಂಥ ಮರ. ಅಲ್ಲಿ ಕಂಡೆವು, ಆ ಯಜಮಾನ ಏನು ಮಾಡಿದ, ತನ್ನ ದ್ರಾಕ್ಷಾ ತೋಟದೊಳಗೆ ಒಂದು ಅಂಜೂರದ ಮರವನ್ನು ನೆಟ್ಟ. ಅಂಜೂರದ ಮರ ನೆಟ್ಟು ಪ್ರತಿ ವರ್ಷ ಅದರ ಬಳಿಗೆ ಬಂದು ಮೇಲಕ್ಕೆ ನೋಡ್ತಾನೆ ಹಣ್ಣಿಗೋಸ್ಕರ. 3 ವರ್ಷ ಸತತವಾಗಿ ಬರ್ತಾನೆ. 3 ವರ್ಷ ಹಣ್ಣು ಬರದೇ ಇದ್ದಾಗ ಯಜಮಾನ ಹೇಳಿದಂಥ ಒಂದು ಪದ ಏನು, ಅದನ್ನು ಕತ್ತರಿಸಿ ಹಾಕ್ರಿ. ತಕ್ಷಣ ತೋಟಗಾರನ ಬಂದು ಹೇಳ್ತಾನೆ, ಯಜಮಾನನೇ ಅದಕ್ಕೆ ಬೇಕಾದ ಗೊಬ್ಬರ ಹಾಕ್ತೀನಿ, ನಾನು ಅದಕ್ಕೆ ಬೇಕಾದ ಎಲ್ಲ ಕಾರ್ಯಗಳು ಮಾಡ್ತೀನಿ, ಇನ್ನೊಂದು ವರ್ಷ ನೋಡೋಣ, ಇನ್ನು 1 ವರ್ಷದಕ್ಕೆ ಚಾನ್ಸ್ ಕೊಟ್ಟು ನೋಡೋಣ, ಮುಂದಿನ ವರ್ಷ ಈ ಸಮಯವಾದಾಗ ಅದು ಫಲ ಕೊಡಬೇಕು, ಕೊಡದೇ ಇದ್ದರೆ ಮತ್ತೆ ಅದನ್ನು ಕತ್ತರಿಸಿ ಬೆಂಕಿಗೆ ಹಾಕಿ ಬಿಡೋಣ. ಇವತ್ತು ದೇವರು ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಚಾನ್ಸುಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ವರ್ಷ ನೋಡೋಣ, ನನ್ನ ಮಗಳಿಗೆ ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ. ಇವತ್ತು ನಮಗೆ ಒಳ್ಳೆಯ ಚಾನ್ಸ್, ಕ್ರಿಸ್ತನಿಗಾಗಿ ಒಟ್ಟಾಗಿ ಫಲ ಕೊಡುವಂಥವರಾಗಿ ಮಾರ್ಪಡೋಣ. ಒಂದೇ ವಾಕ್ಯವನ್ನು ಓದಿ ನಾನು ನಿಲ್ಲಿಸ್ತಾ ಇದ್ದೇನೆ. ಅದರ 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡ್ರಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮ ಒಳಗೂ. ನೀವು ನನ್ನೊಂದಿಗೆ ಸೇರಿರ್ರಿ, ಹಾಗೆ ನನ್ನ ವಾಕ್ಯಗಳು ನಿಮ್ಮ ಒಳಗಡೆಯೂ ಇರಲಿ. ಆ ರೀತಿ ಇದ್ದರೆ ನೀವೇ ಫಲ ಕೊಡುವಂಥವರು. ಆ ರೀತಿಯಾಗಿ ಇದ್ದುಕೊಂಡು ನೀವೇನಾದರೂ ಒಂದು ಕೇಳಿ ನೋಡ್ರಿ, ಬೇಡಿಕೊಳ್ಳ್ರಿ, ನಾನು ನಿಮಗೆ ಅದನ್ನು ಕೊಡುತ್ತೇನೆ. ನೀವು ನನ್ನಲ್ಲಿ ಇದ್ದುಕೊಂಡು ನನ್ನ ವಾಕ್ಯ ನಿಮ್ಮೊಳಗಿದ್ದರೆ ನೀವು ಬೇಡಿಕೊಳ್ಳ್ರಿ, ನಾನು ಅದನ್ನು ನಿಮಗೆ
ಕೊಡುತ್ತೇನೆ. 8ನೇ ವಾಕ್ಯ, ಅದು ನಿಮಗೆ ದೊರೆಯುವುದು, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಸಲ್ಲಿಸಲ್ಪಡುತ್ತೆ. ಯೇಸು ಸ್ವಾಮಿ ಹೇಳಿದಂಥ 7ನೆಯ ಪದ, ನಾನೇ ದ್ರಾಕ್ಷಿಯ ಬಳ್ಳಿಯಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ನಮ್ಮ ಜೀವನಕ್ಕೆ ಆಶೀರ್ವಾದವಾಯಿತೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಈ ದಿವಸಗಳಲ್ಲಿ ನಾವು ಒಳ್ಳೆಯ ಫಲಗಳನ್ನು ಕೊಡಲಿಕ್ಕಾಗಿ ಪ್ರಯತ್ನ ಮಾಡೋಣ. ನಮ್ಮ ಮಾತುಗಳಿಂದ, ನಮ್ಮ ಜೀವನಗಳಿಂದ ಈ ದಿವಸ ದೇವರಿಗಾಗಿ ಪ್ರಯೋಜನವಾಗಲಿ. ಏನಕ್ಕೋ ಸುಮ್ಮನೆ ಬದುಕಿ ಕಾಲ ಕಳೆದು ಪ್ರಯೋಜನ ಇಲ್ಲ. ಬದುಕ್ತಾ ಇದ್ದೀವಲ್ಲ, ಹಾಗೆ ಮುಂದಕ್ಕೆ ಹೋಗಲಿ ಎಂಬುದಾಗಿ ಹೋಗಿ ಪ್ರಯೋಜನ ಇಲ್ಲ. ಇರುವಂಥ ಕಾಲ, ಎಷ್ಟು ಕಾಲಗಳು ನಮಗೆ ಆಯುಸ್ಸಿದೆ ಎಂಬುದಾಗಿ ಹೇಳೋಕ್ಕಾಗಲ್ಲ. ಮನುಷ್ಯನ ಆಯುಷ್ ಕಾಲಗಳು ಬಹಳ ಕ್ಷಣಿಕ, ಯಾವ ಸಮಯದಲ್ಲಿ ಬೇಕಾದರೂ ಅದು ಹೋಗಬಹುದು. ಆದರೆ ಇರುವಂಥ ಕಾಲ ಕ್ರಿಸ್ತನಿಗಾಗಿ ಫಲ ಕೊಡುವಂಥವರಾಗಿ ಮಾರ್ಪಡೋಣ. ನಾಳೆ ಎನ್ನುವಂಥ ದಿವಸ ನಮಗಿರುವಂಥದ್ದಲ್ಲ. ನಾಳೆ ಬರೋಣ, ನಾಳೆ ಕೊಡೋಣ ಎಂಬುದಾಗಿ ದುಡಿ ಹಾಕಿದ್ರೆ ನಾಳೆ ಎನ್ನುವಂಥ ದಿವಸ ನಮಗಾಗಿರುವಂಥದ್ದಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಆಯುಸ್ಸು ಮುಗಿಯಬಹುದು, ಇಲ್ಲ ಕರ್ತನ ಬರುವಿಕೆ ಸಂಭವಿಸಲ್ಪಡಬಹುದು. ಅದಕ್ಕಿಂತ ಮುಂಚೆ ನಾವಿರುವಂಥ ಕಾಲ ಜೀವಂತವಾಗಿರುವಾಗ ಕ್ರಿಸ್ತನಿಗಾಗಿ ಫಲ ಕೊಟ್ಟು ಆತನಿಗಾಗಿ ಜೀವಿಸಲಿಕ್ಕಾಗಿ ನಾವು ಪ್ರಯತ್ನ ಮಾಡೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಇರುವಂಥ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಕಣ್ಣುಗಳು ದೇವರ ಸನ್ನಿಧಾನಗಳಲ್ಲಿ ಮುಚ್ಚಲ್ಪಡಲಿ. ಪರಿಶುದ್ಧ ದೇವನೇ, ಈ ಕೇಳಲ್ಪಟ್ಟಂಥ ವಾಕ್ಯದ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾವು ಕಂಡೆವು ದೇವರೇ, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು, ನನ್ನ ತಂದೆ ತೋಟಗಾರನು. ಒಬ್ಬನು ನನ್ನಲ್ಲಿಯೂ ನನ್ನ ವಾಕ್ಯಗಳು ಅವನೊಳಗೆ ಇದ್ದರೆ ಅವನು ಅಧಿಕವಾದ ಫಲವನ್ನು ಕೊಡುತ್ತಾನೆ. ಯಾರು ಫಲವನ್ನು ಕೊಡುತ್ತಾ ಇರುತ್ತಾರೋ ಅವರನ್ನು ಇನ್ನೂ ಅಧಿಕ ಫಲ ಕೊಡುವ ಹಾಗೆ ಅವನನ್ನು ಶುದ್ಧಿ ಮಾಡ್ತಾನೆ, ವಾಕ್ಯದ ಮೂಲಕವಾಗಿ ಶುದ್ಧ ಮಾಡ್ತಾನೆ. ಒಂದು ವೇಳೆ ಯಾವನಾದರೂ ನನ್ನೊಳಗಿದ್ದುಕೊಂಡು ಫಲ ಕೊಡಲಾರದೆ ಹೋದರೆ ಅದನ್ನು ಕಡಿದು ಅದು ಒಣಗಿ ಅದು ಕಡಿಯಲ್ಪಟ್ಟು ಹೊರಗಡೆ ಬಿಸಾಡಲ್ಪಡುತ್ತೆ. ಆಗ ಅದು ಒಣಗಲ್ಪಡುತ್ತೆ, ಅದನ್ನು ತೆಗೆದುಕೊಂಡು ಬೆಂಕಿಗೆ ಹಾಕುತ್ತೇನೆ. ಕರ್ತನೆ, ನಾವುಗಳು ಆ ರೀತಿ ಆಗಬಾರದು ಸ್ವಾಮಿ. ನಿನಗೋಸ್ಕರ ಪ್ರಯೋಜನ ಕೊಡುವಂಥವರಾಗಬೇಕು, ನಿನ್ನಲ್ಲಿದ್ದುಕೊಂಡು ಫಲವನ್ನು ಕೊಡುವಂಥವರಾಗಿರಬೇಕು. 30, 60, 100ರಷ್ಟು ಫಲಗಳು ಈ ದಿವಸಗಳೇ ನಮ್ಮ ಮೂಲಕವಾಗಿ ಹೊರಗಡೆ ಬರಲಿ ಕರ್ತನೆ. ಕ್ರಿಸ್ತನ ಫಲ, ಆತ್ಮಿಕವಾದ ಫಲಗಳು ನಮ್ಮಿಂದ ಬರಲಿ. ಪರಿಶುದ್ಧಾತ್ಮನ ಫಲ ನಮ್ಮಲ್ಲಿ ಉಂಟಾಗಲಿ. ನಮ್ಮಲ್ಲಿ ಬೇಡವಾದ ಸ್ವಭಾವಗಳು, ಬೇಡವಾಗಿರುವಂಥ ಎಲ್ಲ ಭಾಗಗಳನ್ನು ಕತ್ತರಿಸಿ ತೆಗೆದುಹಾಕಿ ಇನ್ನೂ ಅಧಿಕ ಫಲ ಕೊಡುವ ಹಾಗೆ ನಮ್ಮನ್ನು ಶುದ್ಧೀಕರಿಸಬೇಕಾಗಿ ಬೇಡುತ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳ್ತಾ ಇರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ನಮ್ಮ ಜೀವನಕ್ಕೆ ಬಹಳ ಆಶೀರ್ವಾದವಾಯಿತೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಯೇಸು ಸ್ವಾಮಿ ಹೇಳಿರುವಂಥ ಆ 7 ಪದಗಳು ಒಂದೊಂದಾಗಿ ನಾವು ಕಲಿತಾ ಇದ್ದೆವು. ಇವತ್ತು ಕೊನೆಯ ಪದವನ್ನು ನಾವು ಕಲಿತೆವು, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ. ಆ ದ್ರಾಕ್ಷಾ ಬಳ್ಳಿಯ ಕುರಿತಾಗಿ ಯಾವ ರೀತಿಯಾಗಿ ನಾವು ಬೆಳೆಯಬೇಕು, ಯಾವ ರೀತಿಯಾಗಿರಬೇಕು ಎನ್ನುವಂಥ ಕುರಿತಾಗಿ ನಾವು ಕಲಿತುಕೊಂಡೆವು. ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದಿನ ವಾರ ಇನ್ನೊಂದು ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುವವರೆಗೂ ಪ್ರಾರ್ಥನೆ ಹೊಂದಿರ್ರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.